Hi, I'm Kaviraj from scoringtarget.com. In today's session, we are going to discuss is summative assessment 1 question for 9th standard students all subject. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಸಮ್ಮೇಟಿವ್ ಅಸೆಸ್ಮೆಂಟ್ ಅಂದರೆ SA1 ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಇದ್ದೀವಿ. ನಾನು ಒಟ್ಟು ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳ ಲಿಂಕ್ ಒಂದೇ ಕಾಮೆಂಟ್ ಬಾಕ್ಸಲ್ಲಿ ಒಂದೇ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಈ ವಿಡಿಯೋಲಿ ನಾನು ಕೇವಲ ಇಂಗ್ಲೀಷ್ನ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಮೊದಲನೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ನಮಗೆ 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸಲು ಮೂರು ತಾಸುಗಳ ಸಮಯಾವಕಾಶ ಇರುತ್ತೆ. ಸಬ್ಜೆಕ್ಟ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್. ಇಲ್ಲಿ ಮೊದಲ 4 ಪ್ರಶ್ನೆಗೆ ತಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಕ್ವೆಶನ್ ಟ್ಯಾಗನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಿ ಹ್ಯಾಸಂಟ್ ಫಿನಿಶ್ಡ್ ಹರ್ ಹೋಮ್ ವರ್ಕ್. ಇಲ್ಲಿ ಆಪ್ಷನ್ ಎ ಹ್ಯಾಸಂಟ್ ಸಿ, ಬಿ ಈಸ್ ಸಿ, ಸಿ ಹ್ಯಾಸ್ ಸಿ, ಡಿ ಈಸಂಟ್ ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹ್ಯಾಸ್ ಸಿ. ನೆಕ್ಸ್ಟ್ ನಾವೀಗ ಎರಡನೇ ಪ್ರಶ್ನೆ ನೋಡೋಣ. ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಸೊ ಕೆಳಗೆ ಕೊಟ್ಟಂಥ ಸೆಂಟೆನ್ಸಲ್ಲಿ ಇನ್ಫಿನಿಟಿವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇನ್ಫಿನಿಟಿವ್ ಅಂದರೆ ಏನು? 2+ ವರ್ಬ್ ಇರುತ್ತೆ. ರವಿ ಪ್ಲ್ಯಾನ್ಡ್ ಟು ಟ್ರಾವೆಲ್ ಡ್ಯೂರಿಂಗ್ ದಿ ಸಮ್ಮರ್ ಹಾಲಿಡೇ, ಹಿ ಸೇವ್ಡ್ ಮನಿ ಎವ್ರಿ ಮಂತ್. ಈ ಸೆಂಟೆನ್ಸಲ್ಲಿ ಇನ್ಫಿನಿಟಿವ್ ಯಾವುದಿದೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎ ಪ್ಲ್ಯಾನ್ಡ್, ಬಿ ಟ್ರಾವೆಲ್, ಸಿ ಬುಕ್, ಡಿ ಟು ಟ್ರಾವೆಲ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಟು ಟ್ರಾವೆಲ್. ಮೂರನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಈ ಕೆಳಗೆ ಕೊಟ್ಟಂಥ ಡೈಲಾಗನ್ನು ಓದಿಕೊಂಡು ಸೂಕ್ತವಾದ ಪದಗಳಿಂದ ತುಂಬಿ ಅಂತ ಇದೆ. ಇದು ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ರಾಹುಲ್ ಕೇಳ್ತಾನೆ, ಡಿಡ್ ಯು ಸಬ್ಮಿಟ್ ಯುವರ್ ಅಸೈನ್ಮೆಂಟ್ ಆನ್ ಟೈಮ್? ನೀನು ಅಸೈನ್ಮೆಂಟನ್ನು ಕರೆಕ್ಟಾದ ಟೈಮಲ್ಲಿ ಸಬ್ಮಿಟ್ ಮಾಡಿದ್ದೀಯೇನೋ ಅಂತ ರಾಹುಲ್ ಕೇಳ್ತಾನೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಓ ನೋ, ಐ ಮಿಸ್ಡ್ ದ ಡೆಡ್ ಲೈನ್. ಇಲ್ಲ, ನಾನು ಕರೆಕ್ಟಾಗಿ ಟೈಮ್ಗೆ ಸಬ್ಮಿಟ್ ಮಾಡೋಕ್ಕೆ ಆಗಿಲ್ಲ ಅಂತ ಪ್ರಿಯಾ ಹೇಳ್ತಾಳೆ. ಅದಕ್ಕೆ ರಾಹುಲ್ ಹೇಳ್ತಾನೆ, ಡೋಂಟ್ ವರಿ, ಮೇ ಬಿ ದೇರ್ ವಿಲ್ ಅಕ್ಸೆಪ್ಟ್ ಇಟ್ ಲೇಟ್. ದೇ ವಿಲ್ ಅಕ್ಸೆಪ್ಟ್ ಇಟ್ ಲೇಟ್. ಅವಾಗ ಹೇಳ್ತಾನೆ, ಏನು ತೊಂದರೆ ಇಲ್ಲ, ಪರವಾಗಿಲ್ಲ, ಆಮೇಲೆ ಕೊಟ್ಟರು ಕೂಡ ಅವರು ತಗೋತಾರೆ ಅಂತ ರಾಹುಲ್ ಹೇಳ್ತಾನೆ. ಈಗ ನಾವು ಏನು ಮಾಡಬೇಕಂದ್ರೆ, ಈಗ ಇಫ್ ಬಿಟ್ಟ ಸ್ಥಳದಲ್ಲಿ ನೋಡಿ, ಪ್ರಿಯಾ ಅದಕ್ಕೆ ಏನು ಹೇಳ್ತಾಳೆ, ಇಫ್ ಐ ಹ್ಯಾಡ್ ಫಿನಿಶ್ಡ್ ಇಟ್ ಅರ್ಲಿಯರ್. ಒಂದು ವೇಳೆ ನಾನು ಪ್ರಾಜೆಕ್ಟನ್ನು ಮುಂಚೆನೇ ಮುಗಿಸಿದ್ರೆ, ಐ ಡ್ಯಾಶ್ ಸಬ್ಮಿಟೆಡ್ ಇಟ್ ಯಸ್ಟರ್ಡೇ. ನಾನು ವೇಳೆ ಪ್ರಾಜೆಕ್ಟ್ ಬೇಗ ಮುಗಿಸಿದ್ರೆ ನಿನ್ನೆ ಸಬ್ಮಿಟ್ ಮಾಡ್ತಿದ್ದೆ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಮೂರನೇ ಪ್ರಶ್ನೆದು ಆಪ್ಷನ್ ಎ ವುಡ್ ಹ್ಯಾವ್. ನೆಕ್ಸ್ಟ್ 4ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲೊಂದು ತಮಗೆ ಡೈಲಾಗ್ ಕೊಟ್ಟಿರ್ತಾರೆ, ಅಲ್ಲಿ ಒಂದು ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡಿರ್ತಾರೆ. ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಇಲ್ಲಿ ರವಿ ಹೇಳ್ತಾನೆ, ಐ ಆಮ್ ಸಾರಿ ಬಟ್ ಐ ಕಾಂಟ್ ಜಾಯ್ನ್ ಯು ಫಾರ್ ಲಂಚ್ ಟುಡೇ. ಸಾರಿ, ಇವತ್ತು ನನಗೆ ನಿಮ್ಮ ಜೊತೆ ಲಂಚಿಗೆ ಬರೋಕ್ಕಾಗಲಿಲ್ಲ, ಮಧ್ಯಾಹ್ನ ಊಟಕ್ಕೆ ಬರೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ ರವಿ. ಅದಕ್ಕೆ ಮೀನಾ ಹೇಳ್ತಾಳೆ, ದ್ಯಾಟ್ಸ್ ಓಕೆ, ಮೇ ಬಿ ನೆಕ್ಸ್ಟ್ ಟೈಮ್, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಆದರೂ ಜಾಯ್ನ್ ಆಗೋಣ ತಗೋ ಅಂತ ಹೇಳ್ತಾನೆ. ಅದಕ್ಕೆ ರವಿ ಹೇಳ್ತಾನೆ, ಐ ವಿಲ್ ಲೆಟ್ ಯು ನೋ ವೆನ್ ಐ ಆಮ್ ಫ್ರೀ. ಸರಿ, ನಾನು ಫ್ರೀ ಇದ್ದಾಗ ನಿನಗೆ ಹೇಳ್ತೀನಿ, ಆವಾಗ ನಾವು ಲಂಚ್ ಮಾಡೋಣ ಇಬ್ಬರಿಗೆ ಕೂಡು ಅಂತ ಹೇಳ್ತಾನೆ. ಇಲ್ಲಿ ಅಂಡರ್ಲೈನ್ ಮಾಡಿ ಸೆಂಟೆನ್ಸ್ ಏನಿದೆ, ಐ ಆಮ್ ಸಾರಿ ಬಟ್ ಐ ಕಾಂಟ್ ಜಾಯ್ನ್ ಯು ಫಾರ್ ಲಂಚ್ ಟುಡೇ. ನಿನ್ನ ಜೊತೆ ಇವತ್ತು ಲಂಚ್ಗೆ ಬರೋಕ್ಕಾಗಲಿಲ್ಲ, ಸಾರಿ ಅಂತ ಕೇಳ್ತಾನಲ್ಲ ರವಿ. ಇದು ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಇದೆ ನೋಡಿ. ಆಪ್ಷನ್ ಎ ರೆಫ್ಯೂಸಿಂಗ್. ರೆಫ್ಯೂಸಿಂಗ್ ಅಂದರೆ ತಿರಸ್ಕಾರ ಮಾಡೋದು, ನಿರಾಕಾರ ಮಾಡೋದು. ಬಿ ಸಜೆಸ್ಟಿಂಗ್, ಸಲಹೆ ಕೊಡೋದು. ಸಿ ಅಪಲೋಜಿಂಗ್, ಕ್ಷಮೆ ಕೇಳೋದು. ಡಿ ರಿಕ್ವೆಸ್ಟಿಂಗ್, ಮನವಿ ಮಾಡಿಕೊಳ್ಳೋದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಪಲೋಜಿಂಗ್. ಅಪಲೋಜಿಂಗ್ ಅಂದ್ರೇನು? ಕ್ಷಮೆ ಕೇಳೋದು. ಆ ಕ್ಷಮೆ ಕೇಳ್ತಾನೆ, ನನಗೆ ಬರೋಕ್ಕಾಗಲಿಲ್ಲ ಅಂತ. ಓಕೆ, ನೆಕ್ಸ್ಟ್ ಮೇನ್ ಕ್ವೆಶನ್ 2 ಅಲ್ಲಿ ಡೂ ಆ್ಯಸ್ ಎ ಡೈರೆಕ್ಟರ್ಗೆ ಸಂಬಂಧಪಟ್ಟಂಥ ಗ್ರಾಮರ್ಗೆ ಸಂಬಂಧಪಟ್ಟಂಥ 1 ಹೋಗೋದು 12 ಪ್ರಶ್ನೆಗಳಿರುತ್ತೆ. ಇದರಲ್ಲಿ 5ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 3 syllables. ಈ ಕೊಟ್ಟಂಥ ಪದಗಳಲ್ಲಿ 3 syllable ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮ್ಯಾನೇಜ್, ಟೇಬಲ್, ಡಿಸೆಂಬರ್, ಚೇರ್. ಇಲ್ಲಿ ಸರಿಯಾದ ಉತ್ತರ ಡಿಸೆಂಬರ್. ಇದು 3 syllable ಇದ್ದಂಥ ಪದ. ನೆಕ್ಸ್ಟ್ ನಾವೀಗ 6ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಈ ಕಾಲಮ್ ಎಯಲ್ಲಿ ಒಂದು ಪದ ಕೊಟ್ಟಿರ್ತಾರೆ, ಬಿ ಯಲ್ಲಿ 4 ಪದ ಇರುತ್ತೆ. ಸೊ ಈ ಎ ಕಾಲಮಲ್ಲಿ ಕೊಟ್ಟಂಥ ಪದ
ಈ 4ರಲ್ಲಿ ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ಹೇಳಬೇಕು. ಇಲ್ಲಿ ಎ ಕಾಲಮಲ್ಲಿ ರನ್ನಿಂಗ್ ಅಂತ ಕೊಟ್ಟಿದ್ದಾರೆ, ಬಿ ಕಾಲಮಲ್ಲಿ ವಾಟರ್, ಪೇಪರ್, ಸ್ಕೂಲ್, ಮ್ಯಾನ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ವಾಟರ್, ರನ್ನಿಂಗ್ ವಾಟರ್. ರನ್ನಿಂಗ್ ವಾಟರ್ ಅಂದರೆ ಹರಿಯುವ ನೀರು. 7ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಸೊ ಬಿಟ್ಟ ಸಲ ಆರ್ಟಿಕಲ್ನಿಂದ ತುಂಬಬೇಕು. ಹಿ ಈಸ್ ಡ್ಯಾಶ್ ಯೂನಿವರ್ಸಿಟಿ ಸ್ಟೂಡೆಂಟ್. ಸೊ ಇಲ್ಲಿ ಆರ್ಟಿಕಲ್ ನಾವು ಎ ಅನ್ನು ತುಂಬಬೇಕು. ನೋಡಿ 7ನೇ ಪ್ರಶ್ನೆ ಉತ್ತರ ಆಪ್ಷನ್ ಎ. ಎ ಆಪ್ಷನ್ ಅಲ್ಲ, ಆರ್ಟಿಕಲ್ ಎ. ನೆಕ್ಸ್ಟ್ 8ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಸೂಟೇಬಲ್ ಲಿಂಕರ್. ಸೊ ಲಿಂಕರ್ನಿಂದ ತುಂಬಿ ಅಂತ. ಲಿಂಕರ್ ಅಂದರೆ ಕಂಜಕ್ಷನ್. ಸಿ ವಾಸ್ ಟಯರ್ಡ್ ಡ್ಯಾಶ್ ಸಿ ಕೆಪ್ಟ್ ವರ್ಕಿಂಗ್ ಅಂಟಿಲ್ ದ ಪ್ರಾಜೆಕ್ಟ್ ವಾಸ್ ಕಂಪ್ಲೀಟ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ಬಟ್. ನೋಡಿ ಆನ್ಸರ್ ಇಲ್ಲಿ 8ನೇ ಪ್ರಶ್ನೆದು ಬಟ್ ಇದೆ. ಅಂದರೆ ಅವಳು ಟಯರ್ಡ್ ಆಗಿದ್ರು, ಆದರೂ ಕೂಡ ತನ್ನ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದಳು ಅಂತ. 9ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಸೊ ಪ್ರಿಪೋಸಿಷನನ್ನು ತುಂಬಿ ಅಂತ ಇದೆ. ವಿ ಶುಡ್ ಅರೈವ್ ಡ್ಯಾಶ್ ದ ಮೀಟಿಂಗ್ ಬೈ 9 AM. ಸೊ 9ನೇ ಪ್ರಶ್ನೆಯ ಸರಿಯಾದ ಉತ್ತರ ಎಟ್. ಅಂದರೆ ವಿ ಶುಡ್ ಅರೈವ್ ಎಟ್ ದಿ ಮೀಟಿಂಗ್. 10ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ಒಂದು ವರ್ಡ್ ಫಾರ್ಮ್, ವರ್ಬ್ ಫಾರ್ಮ, ಯಾವ ವರ್ಬ್ ಫಾರ್ಮಲ್ಲಿ ಹೆಲ್ಪಿಂಗ್ ವರ್ಬನ್ನು ತುಂಬ್ತೀರಾ ಅಂತಿದೆ. ದ ಡ್ಯಾಶ್ ವೇಟ್ ಫಾರ್ ಅವರ್ಸ್ ವೆನ್ ದ ಬಸ್ ಫೈನಲಿ ಅರೈವ್ಡ್. 10ನೇ ಪ್ರಶ್ನೆಯ ಸರಿಯಾದ ಉತ್ತರ ಹ್ಯಾಡ್ ಬಿನ್ ವೇಟಿಂಗ್. ನೆಕ್ಸ್ಟ್ 11ನೇದು, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲೊಂದು ಸೆಂಟೆನ್ಸಲ್ಲಿ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು. ಸಿ ಕ್ವಿಕ್ಲಿ ಫಿನಿಶ್ಡ್ ಹರ್ ವರ್ಕ್ ಆ್ಯಂಡ್ ಲೆಫ್ಟ್. ಇಲ್ಲಿ ಕ್ವಿಕ್ಲಿ ಫಿನಿಶ್ಡ್, ವೇಗವಾಗಿ ಮುಗಿಸಿದಳು. ಇಲ್ಲಿ ವರ್ಬ್ ಇದೆ, ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಹೀಗಾಗಿ ಇದು ಆ್ಯಡ್ ವರ್ಬ್ ಅಂತ ಆಗುತ್ತೆ. 11ನೇ ಪ್ರಶ್ನೆ ಆ್ಯಡ್ ವರ್ಬ್. ಓಕೆ, ನೆಕ್ಸ್ಟ್ ನಾವೀಗ 12ನೇ ಪ್ರಶ್ನೆ ನೋಡೋಣ. ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಈ ಬ್ರ್ಯಾಕೆಟ್ಗೆ ಕೊಟ್ಟಂಥ ವರ್ಡ್ ಯಾವ ಫಾರ್ಮಲ್ಲಿ ತುಂಬ್ತೀರಾ ಅಂದರೆ ಆಡ್ಜೆಕ್ಟ್ ಫಾರ್ಮ್, ಆಡ್ವರ್ಬ್ ಫಾರ್ಮ್, ಈ ಥರ. ಹಿಸ್ ಡ್ಯಾಶ್ ಇಂಟೆಲಿಜೆಂಟ್ ವಾಸ್ ಎವಿಡೆನ್ಸ್ ಡ್ಯೂರಿಂಗ್ ದಿ ಡಿಸ್ಕಷನ್. ಇಲ್ಲಿ ಇಂಟೆಲಿಜೆಂಟ್ ಇದಕ್ಕೆ ಏನಾಗಿ ಮಾಡಬೇಕಂದ್ರೆ ಇಂಟೆಲಿಜೆನ್ಸ್ ಅಂತ ಆಗಬೇಕು, ಇಂಟೆಲಿಜೆನ್ಸ್. ಓಕೆ, ನೆಕ್ಸ್ಟ್ ಈಗ ನಾವು 13ನೇ ಪ್ರಶ್ನೆ. ದ ವರ್ಡ್ ಬುಕ್ ಬುಕ್ ಆ್ಯಸ್ ಅ ವರ್ಬ್ ಇನ್ ಸೆಂಟೆನ್ಸ್. ಯೂಸ್ ದ ವರ್ಡ್ ಬುಕ್ ಆ್ಯಸ್ ಅ ವರ್ಬ್ ಇನ್ ಸೆಂಟೆನ್ಸ್. ಸೊ ಈ ಬುಕ್ ಅಂತ ಪದ ಏನಿದೆ, ಇದನ್ನು ವರ್ಬ್ ಆಗಿ ಅಂದರೆ ಕ್ರಿಯಾಪದವಾಗಿ ನಿಮ್ಮ ಸೆಂಟೆನ್ಸಲ್ಲಿ ಬಳಸಿ ಅಂತ. ಸೊ ಕಾಮನ್ಗೆ ನಮ್ಮ ಬುಕ್ ಅಂದರೆ ನಾವು ನೌನ್ ಅಂತ ಅಂದ್ಕೊಳ್ತೀವಿ, ಇದು ವರ್ಬ್ ಕೂಡ ಆಗಿ ನೀವು ಬಳಸ್ಬೋದು. ಸೊ ವರ್ಬ್ ಆಗಿ ಬಳಸಿ ಅಂತಂದಾಗ ಯಾವ ಥರ ಬರೀಬೇಕು ನೋಡಿ. ಐ ವಿಲ್ ಬುಕ್ ಅ ಟಿಕೆಟ್ ಫಾರ್ ಡಿನ್ನರ್ ಟೈಮ್. ಡಿನ್ನರ್ ಟು ನೈಟ್, ರಾತ್ರಿ ಊಟಕ್ಕೆ ನಾನು ಟೇಬಲನ್ನು ಬುಕ್ ಮಾಡ್ತೀನಿ. ಇದು ಬುಕ್ ಮಾಡೋದು ವರ್ಬ್. ನೆಕ್ಸ್ಟ್ 14, ಚೇಂಜ್ ಇನ್ ಟು ದಿ ಸೂಪರ್ಲೇಟಿವ್ ಡಿಗ್ರಿ. ಈ ಕೊಟ್ಟಂಥ ಸೆಂಟೆನ್ಸ್ಗೆ ಸೂಪರ್ಲೇಟಿವ್ ಡಿಗ್ರಿ ಮಾಡಿ ಅಂತ ಹೇಳಿದ್ದಾರೆ. ದಿಸ್ ಪ್ರಾಬ್ಲಮ್ ಈಸ್ ಮೋರ್ ಡಿಫಿಕಲ್ಟ್ ದ್ಯಾನ್ ಎನಿ ಅದರ್ ಇನ್ ದ ಟೆಸ್ಟ್. ಈಗಾಗಲೇ ಇದು ಕೊಟ್ಟಿದ್ದು ಕಂಪೇರಿಟಿವಲ್ಲಿದೆ, ನಮಗೆ ಮಾಡಿ ಅಂದಿದ್ದು ಸೂಪರ್ಲೇಟಿವ್. ಸೊ ಆನ್ಸರ್ ನೋಡ್ಕೊಂಡು ಬರೋಣ ಏನಿದೆ. ದಿಸ್ ಈಸ್ ಅ ಮೋಸ್ಟ್ ಡಿಫಿಕಲ್ಟ್ ಪ್ರಾಬ್ಲಮ್ ಇನ್ ದ ಟೆಸ್ಟ್. 15, ಚೇಂಜ್ ಇನ್ ಟು ಪ್ಯಾಸಿವೈಸ್. ಸೊ ಕೊಟ್ಟಂಥ ಸೆಂಟೆನ್ಸನ್ನು ಪ್ಯಾಸಿವೈಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ದ ಚೆಫ್ ಪ್ರಿಪೇರ್ಡ್ ಅ ಡೆಲಿಸಿಯಸ್ ಮೀಲ್. ಈಗ ಇದ್ರದ್ದು ಪ್ಯಾಸಿವೈಸ್ ನೋಡೋಣ. ಅ ಡೆಲಿಸಿಯಸ್ ಮೀಲ್ ವಾಸ್ ಪ್ರಿಪೇರ್ಡ್ ಬೈ ದ ಚೆಫ್. ಓಕೆ, ನೆಕ್ಸ್ಟ್ 16ನೇ ಪ್ರಶ್ನೆ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲೊಂದು ಚಿಕ್ಕದ ಡೈಲಾಗ್ ಕೊಟ್ಟಿದ್ದಾರೆ, ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ, ಅದರದ್ದು ಇಂಡೈರೆಕ್ಟ್ ಸ್ಪೀಚನ್ನು ಬರೀಬೇಕು. ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಒಂದೇ, ರಿಪೋರ್ಟೆಡ್ ಸ್ಪೀಚ್ ಅಂದರೆ ಒಂದೇ. ಸೊ ರವಿ ಹೇಳ್ತಾನೆ, ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ವರ್ಕ್. ಸೊ ನಾನು ಹೋಮ್ವರ್ಕ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡು ಅಂತ ರವಿ ಕೇಳ್ಕೊತಾನೆ. ಅದಕ್ಕೆ ಸೀತಾ ಹೇಳ್ತಾಳೆ, ಐ ವಿಲ್ ಹೆಲ್ಪ್ ಯು ವಿತ್ ಈಟ್ ಇನ್ ದ ಈವ್ನಿಂಗ್. ಸೊ ಸಾಯಂಕಾಲ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಈ ಸೆಂಟೆನ್ಸ್ಗೆ ನಾವೀಗ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ವರ್ಕ್. ನೋಡೋಣ ಆನ್ಸರ್ ಏನಿದೆ. ಈಗಾಗಲೇ ಅವರು ಆನ್ಸರ್ ಅಂತ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ ನೋಡಿ. ಅಲ್ಲಿ ರವಿ ಸೇಡ್ ದ್ಯಾಟ್ ಅಂತ
ಬಿಟ್ಟು ಉಳಿದ ಡ್ಯಾಶ್ ಕೊಟ್ಟಿದ್ದಾರೆ, ನಾವು ಅದನ್ನು ತುಂಬ್ಕೋಬೇಕು. ರವಿ said that he needed help with his homework. ನೆಕ್ಸ್ಟ್ 17ನೇ ಪ್ರಶ್ನೆ, ಈ ಮೇನ್ ಕ್ವೆಶನ್ ಥರ್ಡಲ್ಲಿ 17ನೇದು. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್. ಇದು ಒಂದೊಂದು ಅಂಕದ 2 ಪ್ರಶ್ನೆ ಇರುತ್ತೆ. ಇಲ್ಲೊಂದು ಚಿಕ್ಕದಾದ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದರಲ್ಲಿ ಕೆಲವೊಂದು ಮಿಸ್ಟೇಕನ್ನು ಮಾಡಿ ಕೊಟ್ಟಿರ್ತಾರೆ. ಆ ಮಿಸ್ಟೇಕ್ ಯಾವುದು ಅಂತ ಇಲ್ಲಿ ಕ್ಲೂಸಲ್ಲಿ ಕೊಟ್ಟಿದ್ದಾರೆ, ಅದು ಓದ್ಕೊಂಡು ಸರಿಪಡಿಸಬೇಕು. ಸೊ ಮೊದಲು ಪ್ಯಾರಾಗ್ರಾಫನ್ನು ಓದ್ಕೊಳ್ಳೋಣ. ದ ಟೀಮ್ ಹ್ಯಾಸ್ ಬಿನ್ ವರ್ಕಿಂಗ್ ಹಾರ್ಡ್ ಆನ್ ದೇರ್ ಪ್ರಾಜೆಕ್ಟ್ ಬಟ್ ದೇರ್ ಪ್ರೋಗ್ರೆಸ್ ಹ್ಯಾಸ್ ಬಿನ್ ಸ್ಲೋ ಡ್ಯೂ ಟು ದಿ ಮೆನಿ ಇಶ್ಯೂ ದೇ ಫೇಸ್ಡ್ ಡ್ಯೂರಿಂಗ್ ದಿ ಪ್ರೊಸೆಸ್. ಈ ಕ್ಲೂಸ್ ಏನಿದೆ, ಎ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲೆಲ್ಲೇ ಒಂದು ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಆಗ್ತಾ ಇಲ್ಲ, ಕರೆಕ್ಟ್ ಆಗಿಲ್ಲ, ತಪ್ಪಾಗಿದೆ, ಸರಿಪಡಿಸಿ ಅಂತ ಇದೆ. ಸೊ ಆನ್ಸರ್ ನೋಡ್ಕೊಂಬರೋಣ. ಇಲ್ಲಿ ಏನಾಗಬೇಕಂದ್ರೆ ಹ್ಯಾವ್ ಚೇಂಜ್ ಟು ಹ್ಯಾಸ್. ಹ್ಯಾವ್ ಇದ್ದದ್ದು ಹ್ಯಾಸ್ ಆಗಬೇಕು, ಹ್ಯಾವ್ ಇದ್ದದ್ದು ಹ್ಯಾಸ್ ಆಗಬೇಕು. ದ ಟೀಮ್ ಹ್ಯಾವ್ ಬಿನ್ ಅಂತಂದರೆ ಹ್ಯಾಸ್ ಬಿನ್. ನೆಕ್ಸ್ಟ್ ಬಿ ಪ್ರಶ್ನೆ, ಪ್ಲೂರಲ್ ಫಾರ್ಮ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಎಲ್ಲಿ ಒಂದು ಪ್ಲೂರಲ್ ಮಿಸ್ಟೇಕ್ ಆಗಿದೆ, ಅದು ಸರಿಪಡಿಸಿ ಅಂತ. ಸೊ ಆನ್ಸರ್ ಏನಿದೆ ನೋಡಿ, ಇಶ್ಯೂದು ಇಶ್ಯೂಸ್ ಅಂತ ಹಾಕಬೇಕು. ಏನಿದೆ ಇಶ್ಯೂ, ಇಲ್ಲಿದೆ ನೋಡಿ, ಮೆನಿ ಇಶ್ಯೂ ಅಲ್ಲ, ಮೆನಿ ಇಶ್ಯೂಸ್ ಪ್ಲೂರಲ್ ಹಾಕಬೇಕು. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 4ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಅಂತ ಇದೆ. ಸೊ 2 ಪ್ರಶ್ನೆಗಳು, 2 ಅಂಕದ 7 ಪ್ರಶ್ನೆಗಳಿವೆ. 18 ಪ್ರಶ್ನೆ, ವೈ ಡಿಡ್ ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ ಎಟ್ ಅರ್ಜುನ. ಸೊ ಬಾಡಿಲೆಸ್ ವಾಯ್ಸ್ ಏನಿದೆ, ಅದು ಅರ್ಜುನನ ನೋಡಿ ಯಾಕೆ ನಗುತ್ತೆ ಅಂತ ಪ್ರಶ್ನೆ. ಯಾಕೆ ನಗುತ್ತೆ ಅಂತ ನಾವಿಲ್ಲಿ ಹೇಳಬೇಕು. ದಿ ಎನ್ಚಾಂಟೆಡ್ ಪೂಲ್ ಅಂತಕ್ಕಂಥ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಆನ್ಸರ್ ನೋಡ್ಕೊಂಬರೋಣ. ಅರ್ಜುನ ಗಾಟ್ ವೆರಿ ಆ್ಯಂಗ್ರಿ ಆ್ಯಂಡ್ ಟ್ರೈ ಟು ಶೂಟ್ ಆ್ಯರೋಸ್ ಆ್ಯಟ್ ದಿ ಇನ್ವಿಸಿಬಲ್ ಬೀಯಿಂಗ್. ಸಿನ್ಸ್ ದ ಆ್ಯರೋಸ್ ಕುಡಂಟ್ ಹರ್ಟ್ ಇಟ್, ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಎಟ್ ಹಿಮ್. ಸೊ ಅರ್ಜುನ್ ಏನು ಮಾಡ್ತಾನೆ, ಆ ಬಾಡಿಲೆಸ್ ವಯಸ್ಸಿಗೆ ಕಡೆಗೆ ಬಾಣನ ಬಿಡ್ತಾನೆ. ಸೊ ಅದಕ್ಕೆ ಬಾಡಿ ಇರೋದಿಲ್ಲ, ಹೀಗಾಗಿ ಬಾಂಡ್ ಟಚ್ ಆಗೋದಿಲ್ಲ, ಅದಕ್ಕಾಗಿ ಏನಾಗುತ್ತೆ, ಅದನ್ನಾಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ವೈ ಡಿಡ್ ದ ಬಿಯರ್ಡೆಡ್ ಮ್ಯಾನ್ ಸ್ವಿಯರ್ ರಿವೆಂಜ್ ಆನ್ ದಿ ಕಿಂಗ್. ಆ ಗಡ್ಡಧಾರಿ ವ್ಯಕ್ತಿ ರಾಜನ ಮೇಲೆ ಸೀಡ್ ತಗೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದ, ಯಾಕೆ ಅಂತ ಪ್ರಶ್ನೆ ಇದೆ. ಇದು ದ 3 questions ಪಾಠದಿಂದ ಈ ಒಂದು ಪ್ರಶ್ನೆ. ಆನ್ಸರ್, ದ ಕಿಂಗ್ ಹ್ಯಾಡ್ ಕಿಲ್ಡ್ ಹಿಸ್ ಬ್ರದರ್ ಆ್ಯಂಡ್ ಹ್ಯಾಡ್ ಸೀಸ್ಡ್ ಹಿಸ್ ಪ್ರಾಪರ್ಟಿ. ರಾಜ ಏನು ಮಾಡ್ತಾನೆ, ಆ ಗಡ್ಡಧಾರಿ ವ್ಯಕ್ತಿಯ ಬ್ರದರ್ಗೆ ಅರೆಸ್ಟ್ ಮಾಡಿ ಆತನ ಎಲ್ಲ ಪ್ರಾಪರ್ಟಿಯನ್ನು ವಶಪಡಿಸಿಕೊಂಡಿದ್ದಾನೆ. ಸೊ ದ ಬಿಯರ್ಡೆಡ್ ಮ್ಯಾನ್ ಸೋರ್ ರಿವೆಂಜ್ ಆನ್ ದ ಕಿಂಗ್. ಅದಕ್ಕಾಗಿ ಗಡ್ಡಧಾರಿ ವ್ಯಕ್ತಿ ರಾಜನ ಮೇಲೆ ಸೀಡ್ ತಗೋಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾನೆ. 20ನೇ ಪ್ರಶ್ನೆ, ವಾಟ್ ವೇರ್ ದ ಗೇಮ್ಸ್ ಆಫರ್ಡ್ ಎಟ್ ದ ಲೋಕಲ್ ಸ್ಕೂಲ್ ವೇರ್ ಕಪಿಲ್ ವಾಸ್ ಸ್ಟಡಿ. ಸೊ ಕಪಿಲ್ ಯಾವ ಶಾಲೆಯಲ್ಲಿ ಓದ್ತಾ ಇದ್ದ, ಆ ಶಾಲೆಯಲ್ಲಿ ಯಾವ ಆಟಗಳನ್ನು ಆಡಿಸ್ತಾ ಇದ್ರು ಅಂತ. ಇದು ಮೈ ಬಿಗಿನಿಂಗ್ ಪಾಠದಿಂದ ಈ ಒಂದು ಪ್ರಶ್ನೆ. ಉತ್ತರ ನೋಡ್ಕೊಂಬರೋಣ. 20ನೇ ಪ್ರಶ್ನೆದು, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್, ಹಾಕಿ ಆ್ಯಂಡ್ ಕ್ರಿಕೆಟ್ ವೇರ್ ದ ಗೇಮ್ಸ್ ಆಫರ್ಡ್ ಎಟ್ ದಿ ಲೋಕಲ್ ಸ್ಕೂಲ್ ವೇರ್ ಕಪಿಲ್ ವಾಸ್ ಸ್ಟಡಿ. ನೆಕ್ಸ್ಟ್ 21ನೇ ಪ್ರಶ್ನೆ, ವಾಟ್ ಆರ್ ದ ಇನೋವೇಟಿವ್ ವೇಸ್ ಆಫ್ ಪಬ್ಲಿಕ್ ನೋಟಿಸಸ್ ಇನ್ ದಿ ಹೋಟೆಲ್ಸ್. ಸೊ ಹೋಟೆಲ್ಗಳಲ್ಲಿ ಸಾರ್ವಜನಿಕ ಸೂಚನೆಗಳನ್ನು ಒಂದು ಹೊಸ ಪದ್ಧತಿಯಲ್ಲಿ ಯಾವ ಥರ ಬರೀತಾ ಇದ್ದಾರೆ ಅಂತ. ಇದು ವಾಟ್ ಎವರ್ ವಿ ಡೂ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್, ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ ಅಂತ ಬರೀತಾರೆ. ಅಂದರೆ ಹೊರಗಡೆ ಕಾಯ್ತಕ್ಕಂಥ ಗ್ರಾಹಕರಿಗೆ ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ ಅಂತ. ಆ್ಯಂಡ್ ಕೈಂಡ್ಲಿ ಮೇಕ್ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್. ವೇಟ್ ಮಾಡ್ತಕ್ಕಂಥ ಫ್ರೆಂಡ್ಸ್ಗೆ ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ, ರೂಮನ್ನು ಬಿಟ್ಕೊಡಿ ಅಂತ. ಆರ್ ದ ಇನೋವೇಟಿವ್ ಎಕ್ಸಾಂಪಲ್ಸ್ ಆಫ್ ನೋಟಿಸಸ್ ಇನ್ ದಿ ಹೋಟೆಲ್ಸ್. ನೆಕ್ಸ್ಟ್ 22ನೇ ಪ್ರಶ್ನೆ, ಇಂಗ್ಲಿಷ್ ಈಸ್ ಅ ಗೇಮ್ ಟು ಪ್ಲೇ, ಹೌ ಡಸ್ ದ ಪೋಯೆಟ್ ಜಸ್ಟಿಫೈ ಇಟ್. ಇಂಗ್ಲೀಷ್ ಅನ್ನೋದು ಒಂದು ಆಟ ಅಂತ ಕವಿ ಹೇಗೆ ಹೇಳಿದ್ರು ಅಂತ 22ನೇ ಪ್ರಶ್ನೆ. ಇದು ವಂಡರ್ಫುಲ್ ವರ್ಡ್ಸ್ ಪದ್ಯದಿಂದ ಈ ಒಂದು ಪ್ರಶ್ನೆ ಇದೆ. ಸೊ ಉತ್ತರ ನೋಡ್ಕೊಂಬರೋಣ. ವಿ ಕ್ಯಾನ್ ಶೇರ್ ಅವರ್ ಥಾಟ್ಸ್ ಯೂಸಿಂಗ್ ವರ್ಡ್ಸ್. ನೈಸ್ ಆ್ಯಂಡ್ ಬ್ಯೂಟಿಫುಲ್ ವರ್ಡ್ಸ್ ಹೆಲ್ಪ್ ಅಸ್ ಎಕ್ಸ್ಪ್ರೆಸ್ ವಾಟ್ ವಿ ಥಿಂಕ್. ಸೊ ನಾವು ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನ ಹೇಳ್ಕೋಬೇಕಂದ್ರೆ ನಮಗೆ ಪದಗಳು ಬೇಕು. ನಮ್ಮ ವಿಚಾರಗಳು ನಾವು ಅಭಿವ್ಯಕ್ತಿಪಡಿಸ್ತಕ್ಕಂಥ ಒಂದು ಸಾಮರ್ಥ್ಯ ಎಲ್ಲವೂ ನೀಟಾಗಿ ಸೌಂದರ್ಯಯುತವಾಗಬೇಕಂದ್ರೆ ನಮ್ಗೆ ಆ ಪದಗಳು ಬೇಕು. ದ್ಯಾಟ್ ಈಸ್ ವೈ ದ ಪೋಯೆಟ್ ಸೇಸ್ ಇಂಗ್ಲೀಷ್ ಈಸ್ ಲೈಕ್ ಅ ಫನ್ ಗೇಮ್ ವಿ ಕ್ಯಾನ್ ಯೂಸ್ ಟು ಶೇರ್ ಅವರ್ ಐಡಿಯಾಸ್ ಈಸಿಲಿ.
ನೆಕ್ಸ್ಟ್ 23ನೇ ಪ್ರಶ್ನೆ, ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ಅರುಣಾಸ್ ಪಬ್ಲಿಕ್ ಅಡ್ರೆಸ್ ಡ್ಯೂರಿಂಗ್ ದಿ ಸಾಲ್ಟ್ ಸತ್ಯಾಗ್ರಹ? ಸೊ ಉಪ್ಪಿನ ಸತ್ಯಾಗ್ರಹದಲ್ಲಿ ಅರುಣಾ ಆಸಫ್ ಅಲಿ ಅವರು ಸಾರ್ವಜನಿಕರ ಉದ್ದೇಶಿಸಿ ಏನು ಭಾಷಣ ಮಾಡ್ತಾರಲ್ಲ ಅದರ ಪರಿಣಾಮ ಏನಾಯಿತು ಅಂತ. ಇದು ಅರುಣಾ ಆಸಫ್ ಅಲಿ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಉತ್ತರ ನೋಡಿ. ಡ್ಯೂರಿಂಗ್ ಸಾಲ್ಟ್ ಸತ್ಯಾಗ್ರಹ ಅರುಣಾ ಆಸಫ್ ಅಲಿ ಅಡ್ರೆಸ್ಡ್ ಪಬ್ಲಿಕ್ ಮೀಟಿಂಗ್ಸ್ ಆ್ಯಂಡ್ ಲೆಡ್ ಪ್ರೊಸೆಷನ್ಸ್. ಅರುಣಾ ಆಸಫ್ ಅಲಿ ಏನು ಮಾಡ್ತಾರೆ, ಉಪ್ಪಿನ ಸತ್ಯಾಗ್ರಹದಲ್ಲಿ ಮುಂದಾಳತ್ವವನ್ನು ವಹಿಸ್ಕೊತಾರೆ, ಪಬ್ಲಿಕ್ ಮೀಟಿಂಗನ್ನು ಮಾಡ್ತಾರೆ. ಸಿ ವಾಸ್ ಪ್ರಾಸಿಕ್ಯೂಟೆಡ್ ಇನ್ ಡೆಲ್ಲಿ ಆ್ಯಂಡ್ ಆನ್ ರೆಫ್ಯೂಸಲ್ ಟು ಫರ್ನಿಶ್ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ವಾಸ್ ಸೆಂಟೆನ್ಸ್ ಟು 1 year ಇಂಪ್ರಿಸನ್ಮೆಂಟ್. ಅವಳಿಗೆ ಈ ಥರ ಭಾಗವಹಿಸೋ ಸಲುವಾಗಿ, ಹೋರಾಟದಲ್ಲಿ ಭಾಗವಹಿಸೋ ಸಲುವಾಗಿ ಡೆಲ್ಲಿಯಲ್ಲಿ ಆ ಜೈಲಲ್ಲಿ ಅವರಿಗೆ ಅರೆಸ್ಟ್ ಮಾಡಿರ್ತಾರೆ. ಆಮೇಲೆ 1 ವರ್ಷ ಅವರಿಗೆ ಜೈಲು ಶಿಕ್ಷೆನ ಕೊಡ್ತಾರೆ. ಇನ್ನಿಲ್ಲಿ ಪ್ರಶ್ನೆಗೆ ಆಪ್ಷನ್ ಆಗಿ ಇನ್ನೊಂದು ಪ್ರಶ್ನೆ ಇದೆ, ವಾಟ್ ವಾಸ್ ಅರುಣಾಸ್ ಅಡ್ವೈಸ್ ಟು ದಿ ಫ್ರೀಡಮ್ ಫೈಟರ್ಸ್? ಸ್ವತಂತ್ರ ಹೋರಾಟಗಾರರಿಗೆ ಅರುಣಾ ಅವರು ಏನು ಸಲಹೆ ಕೊಟ್ಟರು ಅಂತ. ಆಪ್ಷನ್ ಆಗಿರುತ್ತೆ, ನಾನು ಜಸ್ಟ್ ಓದ್ಬಿಡ್ತೀನಿ. ಅರುಣಾ ಅಡ್ವೈಸ್ಡ್ ಫ್ರೀಡಮ್ ಫೈಟರ್ಸ್ ನಾಟ್ ಟು ಅಲೋ ಎನಿ academic arguments on questions like violence and non-violence, to divert attention from the stern realities of the day. She further advised that every student and youth should think and feel as soldiers of the nation that was to come. Next, ನಾವು 24ನೇ ಪ್ರಶ್ನೆ ನೋಡೋಣ. What did the simple woman say to the king after she peered into his face? ಸೊ ರಾಜನ ಮುಖವನ್ನು ಇಣುಕಿ ನೋಡಿದ ನಂತರ ಹೆಣ್ಣು ಮಗಳು ಏನು ಹೇಳಿದಳು ಅಂತ. ಇದು ಹ್ಯಾಪಿ ಕ್ಯೂರ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ 2ರಿಂದ ಈ ಒಂದು ಪ್ರಶ್ನೆ. ಸೊ ಏನು ಹೇಳ್ತಾಳೆ ನೋಡೋಣ. ದ ಸಿಂಪಲ್ ಓಲ್ಡ್ ವುಮೆನ್ ಪೀಡ್ ಇನ್ ಟು ದ ಕಿಂಗ್ಸ್ ಫೇಸ್ ಫಾರ್ ಅ ಲಾಂಗ್ ಟೈಮ್, ದೆನ್ ಸಿ ಸೇಡ್. ರಾಜನ ಮುಖವನ್ನು ಬಹಳ ಹೊತ್ತಿನವರೆಗೆ ಇಣುಕಿ ನೋಡಿ ಹೇಳ್ತಾಳೆ ಟು ದ ಕಿಂಗ್ ದ್ಯಾಟ್ ಹಿ ವಾಸ್ ಸಫರಿಂಗ್ ಫ್ರಮ್ ಅ ಸ್ಟ್ರೇಂಜ್ ಆ್ಯಂಡ್ ರೇಯರ್ ಡಿಸೀಸ್. ರಾಜ ವಿಚಿತ್ರವಾದ ಮತ್ತು ಅಪರೂಪವಾದ ಒಂದು ಕಾಯಿಲೆಯಿಂದ ನರಳುತ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಸೋ ರೇಯರ್ ಆ್ಯಂಡ್ ಸ್ಟ್ರೇಂಜರ್ ದ್ಯಾಟ್ ನೋ ನೇಮ್ ವಾಸ್ ದೇರ್ ಫಾರ್ ಇಟ್. ಎಷ್ಟು ಇದು ಹೊಸ ಒಂದು ಜಡ ಅಂದರೆ ಇದಕ್ಕೆ ಹೆಸರೇ ಇಲ್ಲ ಅಂತ ಹೇಳ್ತಾಳೆ. ಇದೇ ಪಾಠದಿಂದ ಇನ್ನೊಂದು ಪ್ರಶ್ನೆ ನಿಮಗೆ ಆಪ್ಷನ್ ಆಗಿರುತ್ತೆ, ನೀವು ಬರೀ ಯಾವುದಾದ್ರೂ ಒಂದು ಬರಿಬೋದು. ವೈ ಡಿಡ್ ದ ಸೋಲ್ಜರ್ಸ್ ಆ್ಯಂಡ್ ಕೋರ್ಟಿಯರ್ಸ್, ಮೆಸೆಂಜರ್ಸ್ ಆ್ಯಂಡ್ ಹೆರಾಲ್ಡ್ಸ್ ಹ್ಯಾವ್ ಟು ಟ್ರಾವೆಲ್ ಫಾರ್ ಆ್ಯಂಡ್ ವೈಡ್? ಆಸ್ಥಾನದಲ್ಲಿರ್ತಕ್ಕಂಥ ಸೈನಿಕರು, ಮಂತ್ರಿಗಳು, ಆಸ್ಥಾನಿಕರು, ಮಾಹಿತಿ ದೂತರು ಎಲ್ಲರೂ ಕೂಡ ಬೇರೆ ಬೇರೆ ದಿಕ್ಕಿಗೆ ಹೋಗ್ಕೊಂಡು ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತ ಪ್ರಶ್ನೆ ಇದೆ. ಈಗಾಗಲೇ ನಾನಿಲ್ಲಿ ಉತ್ತರ ಕೊಟ್ಟಿದ್ದೀನಿ ನೋಡಿ. ದ ಸೋಲ್ಜರ್ಸ್ ಆ್ಯಂಡ್ ಕೋರ್ಟಿಯರ್ಸ್, ಮೆಸೆಂಜರ್ಸ್ ಆ್ಯಂಡ್ ಹೆರಾಲ್ಡ್ಸ್ ಹ್ಯಾಡ್ ಟು ಟ್ರಾವೆಲ್ ಫಾರ್ ಆ್ಯಂಡ್ ವೈಡ್ ಟು ಬ್ರಿಂಗ್ ದ ಕಿಂಗ್ ಬ್ಯಾಕ್ ದ ಶರ್ಟ್ ಆಫ್ ಅ ಹ್ಯಾಪಿ ಮ್ಯಾನ್. ಅವರೆಲ್ಲ ಎದಕ್ಕೆ ಹೋದ್ರಂದರೆ ರಾಜನಿಗೆ ಒಂದು ಶರ್ಟ್ ಬೇಕಾಗಿತ್ತು, ಸಂತೋಷದಿಂದ ಇರತಕ್ಕಂಥ ವ್ಯಕ್ತಿಯ ಶರ್ಟ್ ಬೇಕಾಗಿತ್ತು, ಅದು ಹುಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಈಗ 3 ಅಂಕದ 2 ಪ್ರಶ್ನೆ ಇವೆ. ಮೇನ್ ಕ್ವೆಶನ್ ನಂಬರ್ 5 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಇದೆ. 5 ವಾಕ್ಯಗಳಲ್ಲಿ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ವೈ ವಾಸ್ ಅ ಡ್ಯಾನ್ಸಿಂಗ್ ಗರ್ಲ್ ಡ್ರೈವನ್ ಔಟ್ ಫ್ರಮ್ ದಿ ಟೌನ್? ಸೊ ಡ್ಯಾನ್ಸಿಂಗ್ ಗರ್ಲ್ ಅಂದರೆ ವಾಸವದತ್ತ ಅವಳನ್ನು ಪಟ್ಟಣದಿಂದ ಹೊರಗೆ ಹಾಕಿರ್ತಾರೆ, ಊರಿಂದ ಹೊರಗೆ ಹಾಕಿರ್ತಾರೆ, ಯಾಕೆ ಅಂತ. ಇದು ಉಪಗುಪ್ತ ಪೋಯಮ್ದಿಂದ ಈ ಒಂದು ಪ್ರಶ್ನೆ. ಇನ್ನು 26ನೇ ಪ್ರಶ್ನೆ, ವಾಟ್ ಕ್ವಾಲಿಟೀಸ್ ಆಫ್ ಬೆಟ್ಟಿ ಕತ್ಬರ್ಟ್ ಆರ್ ಹೈಲೈಟೆಡ್ ಇನ್ ದ ಪೋಯಮ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್? ಈ ಒಂದು ಪೋಯಮಲ್ಲಿ ಬೆಟ್ಟಿ ಕತ್ಬರ್ಟ್ ಅವರ ಯಾವ ಗುಣಗಳನ್ನು ಹೈಲೈಟ್ ಮಾಡಿ ಕವನ ಬರೆಯಲಾಗಿದೆ ಅಂತ 2 ಪ್ರಶ್ನೆ. ಸೊ ಇದಾದ ನಂತರ ನಿಮಗೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ. ಎಷ್ಟು ಒಟ್ಟಾರೆ 4 ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ, 12 ಅಂಕ. ಇಲ್ಲಿ ನಾನು ಈಗಾಗಲೇ 2 ಅಂಕದ್ದು ಮತ್ತು 3 ಅಂಕದ್ದು ಮತ್ತು ಇಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳ ಉತ್ತರವನ್ನು ಕೀ ಆನ್ಸರ್ ತೋರಿಸ್ತಾ ಇದ್ದೀನಿ. ಸೊ ನೀವು ವಿಡಿಯೋ ಸ್ಟಾಪ್ ಮಾಡ್ತಾ ಓದ್ಕೋಬೋದು. ಇಲ್ಲಾಂದರೆ ಈ ಪ್ರಶ್ನೆ ಪದ್ಧತಿ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ನೋಡ್ಕೋಬೋದು. ಆಮೇಲೆ ನಿಮಗೆ 3 ಅಂಕದ ಒಂದು ಪ್ರೊಫೈಲ್ ರೈಟಿಂಗ್ ಇದೆ. ಆ ಪ್ರೊಫೈಲ್ ರೈಟಿಂಗಲ್ಲಿ ನೇಮ್ ಮಿಸ್ಟರ್ ಆನಂದ್ ಪ್ರಕಾಶ್ ಅವರದಿದೆ. ಅದರ ಬಗ್ಗೆ ನಾನು ಡೀಟೇಲ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಬೋದು. ಇದಾದ ನಂತರ ನಿಮಗೆ ಒಂದು ಸ್ಟೋರಿ ಡೆವಲಪ್ಮೆಂಟ್ ಇದೆ 3 ಅಂಕದ್ದು, ಅದರಲ್ಲೂ ಕೂಡ ನಾನು ಇಲ್ಲಿ ಕೀ ಆನ್ಸರಲ್ಲಿ ಕೊಟ್ಟಿರ್ತೀನಿ 32ನೇ ಪ್ರಶ್ನೆಗೆ. ಅದಾದ ನಂತರ ನಿಮಗೆ ಪಿಕ್ಚರ್ ರೈಟಿಂಗ್ ಇದೆ. ಈ ಚಿತ್ರವನ್ನು ನೋಡಿ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು. ಅದು 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇದರದ್ದು ಆನ್ಸರ್ ಕೂಡ 33ನೇ ಪ್ರಶ್ನೆ ಉತ್ತರ ಕೂಡ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಪ್ರಶ್ನೆ ತೆಗೆ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಆಮೇಲೆ ಕೋಟ್ ಫ್ರಾಮ್ ಮೆಮೊರಿ ಇದೆ, ಒಂದು ಪೋಯಮ್ದಿಂದ 4 ಅಂಕದ್ದು. ಆಮೇಲೆ ಪ್ಯಾಸೇಜ್ ರೀಡಿಂಗ್ ಇದೆ 2 ಅಂಕದ್ದು, 2 ಪ್ರಶ್ನೆ ಒಟ್ಟಾರೆ 4 ಅಂಕ. ಆಮೇಲೆ 4 ಅಂಕದ ಪ್ರಶ್ನೆ ಇದೆ ನಿಮಗೆ ಪದ್ಯದಿಂದ, ಒಂದು ಪಾಠದಿಂದ, 2 ಪದ್ಯದಿಂದ 4 ಅಂಕದ ಪ್ರಶ್ನೆ ಇವೆ. ಆಮೇಲೆ ನಿಮಗೆ
ಎಸ್ಸೆ ರೈಟಿಂಗ್ ಕೂಡ ಕೊಟ್ಟಿದ್ದೀನಿ. ಎಕ್ಸಾಮಲ್ಲಿ ನಿಮಗೆ 3 ಎಸ್ಸೆಗಳನ್ನು ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಒಂದನ್ನು ಬರೀಬೇಕು. ಇಲ್ಲಿ ನಾನು ಎ ವಾಟರ್ ಪೊಲ್ಯೂಷನ್, ಬಿ ಇಂಟರ್ನೆಟ್ ಆ್ಯಂಡ್ ಇಟ್ಸ್ ಯೂಸಸ್, ಸಿ ಗ್ಲೋಬಲ್ ವಾರ್ಮಿಂಗ್ ಅಂತ ಕೊಟ್ಟಿನಿ. ಈ 37 ಪ್ರಶ್ನೆ ಉತ್ತರವಾಗಿ ನಾನು ಇಲ್ಲಿ ನಿಮಗೆ ಒಂದು ಎಸ್ಸೆ ಕೊಟ್ಟಿದ್ದೀನಿ. ಇಂಟರ್ನೆಟ್ ಆ್ಯಂಡ್ ಇಟ್ಸ್ ಯೂಸಸ್, ಅದರ ಇಂಟ್ರಡಕ್ಷನ್ ಯಾವ ಥರ ಬರೀಬೇಕು, ಯೂಸಸ್ ಆಫ್ ಇಂಟರ್ನೆಟ್ದಿಂದ ಏನು ಉಪಯೋಗ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕನ್ಕ್ಲೂಷನನ್ನು ಕೊಟ್ಟಿದ್ದೀನಿ. ಇದಾದ ನಂತರ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಯಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಇದೆ, 5 ಅಂಕದ್ದು. ನಿಮಗೆ 2 ಲೆಟರ್ ಕೊಟ್ಟಿರ್ತಾರೆ, ಒಂದು ಪರ್ಸನಲ್ ಮತ್ತು ಒಂದು ಆಫೀಸ್ ಲೆಟರ್. ಯಾವುದಾದ್ರೂ ನೀವು ಒಂದನ್ನು ಬರೀಬೇಕು. ನೋಡಿ 38ನೇ ಪ್ರಶ್ನೆ. ಇಮ್ಯಾಜಿನ್ ಯು ಆರ್ ಪಂಕಜ್ ಆರ್ ನೀತಾ ಸ್ಟಡಿಂಗ್ ಎಟ್ ಗೌರ್ಮೆಂಟ್ ಹೈಸ್ಕೂಲ್ ಆಳಂದ್. ನೀವು ಪಂಕಜ್ ಅಂತ ಅಂದ್ಕೊಳ್ಳಿ ಮತ್ತು ಅಥವಾ ನೀತಾ ಅಂತ ಅಂದ್ಕೊಂಡು ನೀವು ಆಳಂದನ ಸರ್ಕಾರ ಪ್ರೌಢಶಾಲೆಯಲ್ಲಿ ಕಲಿತಾ ಇದ್ದಾರೆ ಅಂದ್ಕೊಂಡು ಈ ಪತ್ರವನ್ನು ಬರೀಬೇಕು. ರೈಟ್ ಅ ಲೆಟರ್ ಟು ಯುವರ್ ಪೇರೆಂಟ್ಸ್ ಅಬೌಟ್ ಅ ರೀಸೆಂಟ್ ಸ್ಕೂಲ್ ಟ್ರಿಪ್ ಆ್ಯಂಡ್ ವಾಟ್ ಯು ಲರ್ನ್ ಫ್ರಾಮ್ ಇಟ್. ಇದು ನಿಮ್ಮ ಪೋಷಕರಿಗೆ ಪತ್ರ ಬರೀರಂತ ಹೇಳಿದ್ದಾರೆ. ನೀವು ಇತ್ತೀಚೆಗೆ ಹೋದಂಥ ಟೂರ್, ಅದರಿಂದ ನಿಮ್ಗೆ ಏನು ಯೂಸ್ ಆಯಿತು ಅದರ ಬಗ್ಗೆ ನಿಮ್ಮ ಪೇರೆಂಟ್ಸ್ಗೆ ಪತ್ರ ಬರೆಯಿರಿ. ಅಥವಾ ರೈಟ್ ಅ ಲೆಟರ್ ಟು ಯುವರ್ ಸ್ಕೂಲ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಅ ನ್ಯೂ ಸೈನ್ಸ್ ಲ್ಯಾಬ್. ಸೊ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೀರಿ ಅಂತ ಹೇಳಿದ್ದಾರೆ. ನಮ್ಮ ಶಾಲೆಯಲ್ಲಿ ಹೊಸ ಸೈನ್ಸ್ ಲ್ಯಾಬನ್ನು, ವಿಜ್ಞಾನದ ಒಂದು ಪ್ರಯೋಗಾಲಯವನ್ನು ಸ್ಥಾಪಿಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಪತ್ರ ಬರೀರಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದೀನಿ. ಯಾವ್ದು ಕೊಟ್ಟಿದ್ದೀನಿ? ಇಲ್ಲಿ ನಾನು ಕೊಟ್ಟಿದ್ದ ತಮಗೆ ಆಫೀಸ್ ಲೆಟರ್, ಅಂದರೆ ಈ ಪ್ರಶ್ನೆಯ ಉತ್ತರವನ್ನು ನಿಮ್ಗೆ ಕೊಟ್ಟಿರ್ತೀನಿ. ಸೊ ನೋಡ್ಕೊಳ್ಳಿ. ಈಗ ಫಸ್ಟಿಗೆ ಫ್ರಾಮ್ ಅಡ್ರೆಸ್ ಬರೆದಿದ್ದೀವಿ, ಫ್ರಾಮ್ ಪಂಕಜ್ ಗೌರ್ಮೆಂಟ್ ಹೈಸ್ಕೂಲ್ ಆಳಂದ್. ಇನ್ನು ಡೇಟ್ 15/9/2024. ಇನ್ನು ಟು ಅಡ್ರೆಸ್ ದ ಹೆಡ್ ಮಾಸ್ಟರ್ ಗೌರ್ಮೆಂಟ್ ಹೈಸ್ಕೂಲ್ ಆಳಂದ್. ಆಮೇಲೆ ರೆಸ್ಪೆಕ್ಟೆಡ್ ಸರ್. ಸಬ್ಜೆಕ್ಟ್ ಏನಿದೆ? ರಿಕ್ವೆಸ್ಟ್ ಫಾರ್ ನ್ಯೂ ಸೈನ್ಸ್ ಲ್ಯಾಬ್, ಹೊಸ ಸೈನ್ಸ್ ಲ್ಯಾಬ್ಗಾಗಿ ಮನವಿ. ಈಗ ಬಾಡಿ ಆಫ್ ದ ಲೆಟರಲ್ಲಿ ಐ ಹೋಪ್ ಯು ಆರ್ ವೆಲ್. ಐ ಆಮ್ ರೈಟಿಂಗ್ ಟು ಆಸ್ಕ್ ಇಫ್ ವಿ ಕುಡ್ ಹ್ಯಾವ್ ಅ ನ್ಯೂ ಸೈನ್ಸ್ ಲ್ಯಾಬ್ at government high school. Our current lab is too small and does not have enough equipment for us to learn properly. A new lab with better facilities would help us and further students a lot. We would really appreciate if you could consider this request and take action. Yours sincerely, Pankaj. ಸೊ ಇಷ್ಟು ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ. ಸೊ ಈಗಾಗಲೇ ನಾನು 9ನೇ ತರಗತಿಯ ಎಸ್ಸೆ 1 ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕಲ್ಲಿ ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು 9ನೇ ತರಗತಿ ಎಸ್ಸೆ 1ಗೆ ಸಂಬಂಧಪಟ್ಟಂಥ ಅಷ್ಟು ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಜೊತೆಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.